ಹೊಸ ಲೋಕಕ್ಕೆ ಸ್ವಾಗತ, ಬನ್ನಿ ಸೇರಿ ನಮ್ಮ ಜೊತೆ, ಕೇಳಿ ಕಥೆಗಳ ಸಂತೆ, ಮರೆತು ಬಿಡಿ ಎಲ್ಲ ಚಿಂತೆ. ಸ್ನೇಹದ ಮಾತು, ಪ್ರೀತಿಯ ಹಾಡು, ಮನಸ್ಸು ಹಗುರ, ನಗು ತುಂಬಿ ಮೂಡು, ಇದೇ ನಿಮ್ಮ ನೆಚ್ಚಿನ ಬಲು ಸ್ಮೈಲ್ಸ್. ಬಲು ಸ್ಮೈಲ್ಸ್, ಬಲು ಸ್ಮೈಲ್ಸ್. ಇರಲಿಗೆ ಜನಾಂಗವನ್ನೇ ಕೊರತು ಬಂದಿರುವಂತಹ ಮೊದಲ ಒಂದು ವಿಶೇಷ ಕೃತಿ ಅಂತ ಜನಮನ್ನಣೆಯನ್ನ ಪಡ್ಕೊಂಡಿದೆ. ನಾನು ಈರುಳಿಗರ ಲೋಕವನ್ನ ಪ್ರವೇಶ ಮಾಡಲಿಕ್ಕೆ ಮುಖ್ಯವಾದ ಕಾರಣ, ನನ್ನ ಊರ ಪಕ್ಕದಲ್ಲಿ ಬೆಟ್ಟ ಇದೆ, ಕೂನಗಲ್ ಬೆಟ್ಟ ಅಂತ ಹೇಳಿ. ಆ ಅಜ್ಜ ನಮ್ಮೂರ ಬೆಟ್ಟಕ್ಕೆ ಬಂದು ಕೋತಿಗಳನ್ನ ಹಿಡಿತಿದ್ದ. ಆರಂಭದ ದಿನಗಳಲ್ಲಿ ಗುಹೆಗಳೆಲ್ಲ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ. ಪ್ರವಾಸ ಶುರು ಮಾಡಿದೆ, ಕ್ಷೇತ್ರ ಕಾರ್ಯ ಶುರು ಮಾಡಿದೆ. ಎಲ್ಲಿವರೆಗೂ ಹೋದೆ ಅಂತಂದ್ರೆ, ಬಹಳ ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ನಿಮ್ಮ ಈ ಮಾತಿನಲ್ಲಿ ನಮಗೆ ನಿಮ್ಮ ಆಸಕ್ತಿ ಜಾಸ್ತಿ ಕಾಣಿಸಿದ್ದು ಇರಳಿಗರ ಬಗ್ಗೆ. ಸೊ ಇರಳಿಗರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಮಾಡಿದೀರಾ, ಬಹಳಷ್ಟು ವಿಶೇಷಗಳನ್ನ ಹೊರ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ಇರಳಿಗರ ಬಗ್ಗೆ ಒಂದಷ್ಟು ಮಾಹಿತಿನ ಸಮಗ್ರವಾಗಿ ತಿಳಿಸಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದೆ. ಇರಳಿಗ ಅನ್ನುವಂಥದ್ದು ಇದು ನಾನು ಅಧ್ಯಯನ ಮಾಡಿದಂಥ ಇರಲಿಗ ಜನಾಂಗವನ್ನೇ ಕೊರತು ಬಂದಿರುವಂತಹ ಮೊದಲ ಒಂದು ವಿಶೇಷ ಕೃತಿ ಅಂತ ಜನಮನ್ನಣೆಯನ್ನ ಪಡ್ಕೊಂಡಿದೆ. ಇದರ ಬಗ್ಗೆ ಮಲ್ಲಿಕಾ ಗಂಟಿಯವರು ಬಹಳ ಒಳ್ಳೆ ಮಾತಾಡ್ತಾರೆ. ನನ್ನ ಅಧ್ಯಯನ ಕುರಿತು BA ವಿವೇಕ್ ರೈ, ಶಾಲಿನಿ ರಘುನಾಥ್ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನನಗೆ 2000ರಲ್ಲಿ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡ್ತಾರೆ. ಅದನ್ನ ಒದಗಿಸ್ಕೊಟ್ಟಿದ್ದು ಈ ಇರುಳಿಗರು. ಸೊ 1996 ಅಂದ್ರೆ 1996ರಲ್ಲಿ ಒಂದು MA ಎಲ್ಲ ಮುಗ್ದಿರುತ್ತೆ, ಒಂದು 3 ವರ್ಷ ಗ್ಯಾಪ್ ಆಗಿರುತ್ತೆ. ಆ ನಡುವೆ ಏನೇನೋ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಮ ಮನೆಯವರ ಒತ್ತಾಸೆಯಿಂದ ಯಾಕೆ ನೀನು PhD ಮಾಡಬಾರ್ದು ಅಂತ ಹೇಳಿ ಪ್ರಸ್ತಾವನೆ ಬರುತ್ತೆ. ಗೈಡ್ ಹುಡುಕಾಟದಲ್ಲಿ ಇರ್ತೇನೆ. ಕಡೆಗೂ ಗೈಡ್ ಹುಡುಕಾಟ ಏನಾಯ್ತು ಅಂತ ನಾನು ಈ ಹಿಂದೆನೆ ಹೇಳಿದ್ದೀನಿ. ನನಗೆ ಒಳ್ಳೆ ಗೈಡ್ ಸಿಕ್ಕಿದ್ರು, ಡಾಕ್ಟರ್ NA ಜಯಚಂದ್ರ ಅಂತ ಹೇಳಿ. ತುಂಬ ಸಂಭಾವಿತ ವ್ಯಕ್ತಿತ್ವ. ಅವ್ರನ್ನ ನನ್ನ ಗುರುವಾಗಿ, ನನ್ನ ಮಾರ್ಗದರ್ಶಕರು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ. ಸೊ ನಾನು ಈರುಳಿಗರ ಲೋಕವನ್ನ ಪ್ರವೇಶ ಮಾಡಲಿಕ್ಕೆ ಮುಖ್ಯವಾದ ಕಾರಣ, ನನ್ನ ಊರ ಪಕ್ಕದಲ್ಲಿ ಬೆಟ್ಟ ಇದೆ, ಕೂನಗಲ್ ಬೆಟ್ಟ ಅಂತ ಹೇಳಿ. ಅದರ ಪಕ್ಕದಲ್ಲಿ ಒಂದು ಊರು ಬರುತ್ತೆ, ಈರುಳಿಗರ ಕಾಲೋನಿ. ಅದು ಮಟ್ಕಾಯಿನ ದೊಡ್ಡಿ ಅಂತ ಹೇಳಿ ಕರೀತಾರೆ, ಅಥವಾ ಇಲ್ಲಿಗರ ಕಾಲೋನಿ ಅಂತಾನೆ ಕರೀತಾರೆ. ದಾಸೇಗೌಡನ ದೊಡ್ಡಿ ಹತ್ರ ಇದೆ. ಮೆಟ್ಟರೆ ಬೈಲು ಅಂತ ಹೇಳಿ ಅದನ್ನ ಇನ್ನೊಂದು ಹೆಸರಿಂದ ಕರೀತಾರೆ. ಆ ಮೆಟ್ಟರೆ ಬೈಲಲ್ಲಿ ತಿಪ್ಪಯ್ಯ ಅಂತ ಹೇಳಿ ಒಬ್ಬ ಅಜ್ಜ ಇದ್ದ. ಆ ಅಜ್ಜ ನಮ್ಮೂರ ಬೆಟ್ಟಕ್ಕೆ ಬಂದು ಕೋತಿಗಳನ್ನ ಹಿಡಿತಿದ್ದ. ಕೋತಿಗಳನ್ನ ಹಿಡಿಲಿಕ್ಕೆ ಅವನು ಟೆಕ್ನಿಕ್ ಏನಂತ ಅಂದ್ರೆ, ಒಂದು ಸಣ್ಣ ಫಿಟ್ ತೆಗಿತಿದ್ದ. ಆ ಫಿಟ್ ತೆಗೆದು ಅದಕ್ಕೆ ಒಂದಿಷ್ಟು ಕುರುಕು ತಿಂಡಿಗಳನ್ನ ಹಾಕ್ಬಿಟ್ಟು ಅದರ ಸುತ್ತ ಒಂದು ದಾರ ಕಟ್ಟಿ ಉರುಳು ಮಾಡಿ ಕಟ್ಬಿಡ್ತಿದ್ದ. ಅವನೆಲ್ಲ ಒಂದು 20 ಅಡಿ ದೂರದಲ್ಲಿ ಹೋಗಿ ಕೂತ್ಕೊಳ್ತಿದ್ದ, ಆ ದಾರದ ಒಂದು ಕೊನೆಯನ್ನ ಹಿಡ್ಕೊಂಡು. ಕೋತಿಗಳೇನ್ ಮಾಡುವು, ಅದರ ಅಟ್ರಾಕ್ಷನ್ಗೆ, ಅಲ್ಲಿ ಒಳಗಾಕಿರುವಂತ ಕುರುಕು ತಿಂಡಿಗಳ ಅಟ್ರಾಕ್ಷನ್ಗೆ ಒಂದು ಕೈ ಹಾಕೋದು, ತಲೆ ಹಾಕೋದು ಅದನ್ನ ಎಳೆದ್ಬಿಡ್ತಿದ್ದ. ಅವನಲ್ಲಿ ಕೂತ್ಕೊಂಡು ಎಳೆದ್ರೆ ಅದು ತಗಲಾಕೊಡ್ತಿತ್ತು ಪಾಪ. ಅದನ್ನ ಹೊಡೆದು ಬಡ್ದು ಕೊಂದಾಕ್ತಿದ್ದ. ಕೊಂದಾಕಿ ಅದು ನಾನು ತುಂಬಾ ಚಿಕ್ಕ ಹುಡುಗ ಆಗಿದ್ದಾಗ ನೋಡಿದ್ದೆ. ನಾನು ದನ ಎಮ್ಮೆ ಮೇಯಿಸ್ಲಿಕ್ಕೆ ಹೋದಾಗ ಕಂಡಿದ್ದು. ಯಾಕೆ ಅದನ್ನ ತಗೊಂಡು ಹೋಗ್ತಾನೆ ಅನ್ನೋ ಕುತೂಹಲ ಉಳಿದಿತ್ತು ನನಗೆ. ನಾನು ಅಧ್ಯಯನಕ್ಕೆ ಅಂತ ಬಂದಾಗ ಆ ವಿಚಾರಗಳು ಗೊತ್ತಾಯ್ತು. ಅದೇ ಕೋತಿಯನ್ನ ಚರ್ಮ ಸುಲಿದು ಅದರ ಮಾಂಸವನ್ನ ಮಾಡಿ ರಾಮನಗರದಂತ ನಗರಗಳಲ್ಲಿ ಮೊಲದ ಮಾಂಸ ಅಂತ ಮಾರಾಟ ಮಾಡ್ತಿದ್ದ ಅಂತ ಹೇಳಿ ಗೊತ್ತಾಯ್ತು ನನಗೆ.
ಸೊ ಇದು ಯಾವಾಗಲೂ ನನ್ನ ತಲೆ ಒಳಗೆ ಇತ್ತು, ಒಂದೊಂದು ಸಣ್ಣ ಕುತೂಹಲ ಇತ್ತು. ಈ ಜನಾಂಗದ ಬಗ್ಗೆ ನಾನು ಯಾಕೆ ಅಧ್ಯಯನ ಮಾಡಬಾರ್ದು ಅಂತ ಹೇಳಿ ಹೊರಟಾಗ, ಸೊ ಇಲ್ಲ ಸರಿ ಇದೆ ಅಂತ ಹೇಳಿ ನನಗೆ ಈ ಥರ್ಸ್ಟನ್ನು, ಟ್ರೇಷರು, ಆ ಕಾಲಘಟ್ಟದಲ್ಲಿ ಬಂದಂತ ಟ್ರೈಬಲ್ ಅಥವಾ ಜನಾಂಗೀಯ ಅಧ್ಯಯನದ ಬಗ್ಗೆ ಏನೇನು ಬಂದಿತ್ತು ಎಲ್ಲ ನೋಡಿದೆ. ಅದ್ರ ಜೊತೆಗೆ ಟಿ ಎಂ ಶಂಕರನಾರಾಯಣ ಅವರ ಇದು ಸಿಕ್ತು, ಯಾವುದು ಗಾಡುಗೊಲ್ಲರ ಅಧ್ಯಯನ. ಆಮೇಲೆ ಕಾಳೇಗೌಡ ನಾಗವಾರ ಮಾಡಿರುವಂತ ಕಾಡುಗೊಲ್ಲರ ಅಧ್ಯಯನ ಸಿಕ್ತು. ಬಹುಶಃ ಆ ಕಾಲಘಟ್ಟದಲ್ಲಿ ಬುಡಕಟ್ಟನ್ನು ಕುರಿತು ಮಾಡಿದಂತ ಮೊದಲ ಅಧ್ಯಯನಗಳು ಅವೇನೆ. ಅದ್ ಬಿಟ್ರೆ ಬೇರೆ 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 ಆಮೇಲೆ ಈ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬರಗೂರು ರಾಮಚಂದ್ರಪ್ಪನವರು ಅಧ್ಯಕ್ಷರಾಗಿದ್ದಾಗ ಒಂದು ಮಾಲಿಕೆನ ತರ್ತಾರೆ, ಉಪಸಂಸ್ಕೃತಿ ಅಧ್ಯಯನ ಮಾಲಿಕೆ ಅಂತ ಹೇಳಿ. ಅಲ್ಲಿ ಸುಮಾರು 35-36 ಬುಡಕಟ್ಟುಗಳ ಬಗ್ಗೆ, ಅಲೆಮಾರಿಗಳ ಬಗ್ಗೆ ಅಧ್ಯಯನ ಆಗುತ್ತೆ. ಆ ನಂತರ ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ. ಅದೇ ಸಂದರ್ಭದೊಳಗೆ ನಾನು ಅಧ್ಯಯನಕ್ಕೆ ಇಳಿತೀನಿ. ಸೊ ಹೋದಾಗ ನಾನು ಕೂಡ ಈ ಲೋಕಕ್ಕೆ ಅಪರಿಚಿತನೆ. ನನಗೆ ತುಂಬಾ ವಿಚಾರಗಳೇನು ಗೊತ್ತಿರಲಿಲ್ಲ, ಬಟ್ ಅವರ ಫೀಚರ್ಸ್ ಏನೋ ಇತ್ಯಾದಿಗಳನ್ನೆಲ್ಲ ಓದ್ಕೊಂಡಿದ್ದೆ. ನಾನು ಹೋಗಿ ಕ್ಷೇತ್ರಕಾರಿಕೆ ಅಂತ ಹೋದಾಗ ನನಗೆ ಆ ಒಂದು ವಿರಾಟ್ ದರ್ಶನ ಮಾಡಲಿಕ್ಕೆ ಶುರುವಾಯಿತು. ಆರಂಭದ ದಿನಗಳಲ್ಲಿ ಗುಹೆಗಳೆಲ್ಲ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ. ಇಲ್ಲೇ ನೆಲಮಲೆ ಅಂತ ಒಂದಿದೆ, ಕಾಗನಕುಪ್ಪೆ ಅಂತ ಒಂದಿದೆ, ಅಚ್ಚಿಲ್ ಅಂತಂದಿದೆ. ಆಮೇಲೆ ಇಲ್ಲೇ ರೇವಣಸಿದ್ದೇಶ್ವರ ಬೆಟ್ಟದ ಹಿಂಭಾಗದಲ್ಲಿ ಗುಹೆಗಳಲ್ಲಿ ಇವತ್ತು ಆ ಅವಶೇಷಗಳಿದ್ದಾವೆ. ಅಲ್ಲಿ ವಾಸ ಮಾಡ್ತಾ ಇದ್ದದನ್ನು ನಾನು PUC ಓದುವಾಗ ನನ್ನ ಮೇಷ್ಟ್ರು ಸಿದ್ಧಗಂಗಾ ಕಂಬಾಡ್ರು ಅಂತ ಹೇಳಿ ಇಲ್ಲಿಗರ ಸಂಸ್ಕೃತಿ ಅಂತ ಹೇಳಿ ಒಂದು ಸಣ್ಣ ಪುಸ್ತಕ ಬರೀತಾರೆ. ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ನಾನಲ್ಲಿ. ಬನ್ನಿ ಸರ್ ಇಲ್ಲಿದ್ದಾರೆ, ನಮ್ಮೂರ ತರ ಇದ್ದಾರೆ, ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ. ಅವೆಲ್ಲವೂ ಕೂಡ ಬಹುಶಃ ಕೆಲಸ ಮಾಡಿರ್ಬೇಕು ಅಂತ ನಾನು ಅನ್ಕೋತೀನಿ. 96 ರಿಜಿಸ್ಟ್ರೇಷನ್ ಆಯ್ತು. 97 ಅಧ್ಯಯನ ಶುರು ಮಾಡಿದೆ. 3 PhD ಎಲ್ಲ ಮುಗಿದು ಎಲಿಜಿಬಿಲಿಟಿ ಸಿಕ್ಕಿದ್ಮೇಲೆ 97ಕ್ಕೆ ನಾನು ಶುರು ಮಾಡಿದೆ. 2000ವರೆಗೂ, ಅದಕ್ಕೆ ಮುಂಚೆನೆ 6-7 ತಿಂಗಳು ನಾನು ಪ್ರವಾಸ ಮಾಡಿದ್ದೆ, ಅಂದ್ರೆ ಕ್ಷೇತ್ರ ಕಾರ್ಯ ಮಾಡಿದ್ದೆ. ಅದೆಲ್ಲಾನು ಮಾಹಿತಿ ಇತ್ತು. 1996-97ರಿಂದ ತೀವ್ರವಾಗಿ ನಾನು ಪ್ರವಾಸ ಶುರು ಮಾಡಿದೆ, ಕ್ಷೇತ್ರ ಕಾರ್ಯ ಶುರು ಮಾಡಿದೆ. ಎಲ್ಲಿವರೆಗೂ ಹೋದೆ ಅಂತಂದ್ರೆ ಸೌತ್ ಆರ್ಕಾಟ್, ನಾರ್ತ್ ಆರ್ಕಾಟ್, ಚೆನ್ನೈ, ವಿಟೇಕರ್ ಅಂತ ಹೇಳಿ ಒಂದು ಕ್ರೊಕೊಡೈಲ್ ಪಾರ್ಕ್ ಅಂತ ಮಾಡಿದ್ದಾರೆ. ಅಲ್ಲಿ ಈರುಳ್ಳಿಗರಿದ್ದಾರೆ ಅಂತ ಗೊತ್ತಾಯ್ತು. ಅಲ್ಲಿ ಹೋದೆ. ಅಲ್ಲೇನ್ ಮಾಡ್ತಿದ್ದಾರೆ ಅಂದ್ರೆ ಈ ನಾಗರ ಹಾವನಿಂದ ವಿಷವನ್ನ ಎಕ್ಸ್ಟ್ರಾಕ್ಟ್ ಮಾಡಿಸ್ತಾ ಇದೆ. ಅದೊಂದು ಇದದು ಏನೋ ವಿಷ ತೆಗೆಸುವಂತದ್ದು. ಅದು ತೆಗಿತಾ ಇದ್ದವ್ರು ಯಾರು ಅಂತಂದ್ರೆ ಈರುಳ್ಳಿಗರು. ಅವರು ಇಲ್ಲಿಗೆ ಹೇಗ್ ಬಂದ್ರು ಅಂತಂದ್ರೆ ಯಾವ್ದೋ ಕಾಲದಲ್ಲಿ ಅಲ್ಲಿ ಬರಗಾಲ ಆದಾಗ ಹಿಂಗೆ ಕನಕಪುರದ ಮಾರ್ಗವಾಗಿ ಬರ್ತಾರೆ. ಬಂದು ಮಾಗಡಿ ಕಡೆ ಇಲ್ಲಿ ಹುಣಸೂರ್ವರೆಗೂ ಹೋಗ್ತಾರೆ. ಆದ್ರೆ ಹುಣಸೂರಲ್ಲಿರೋ ಇಲ್ಲಿಗರನ್ನ ಕಾಡು ಕುರುಬ, ಜೇನು ಕುರುಬ ಮಾಡಿರ್ತಾರೆ ಸರ್ಕಾರಿ ಸವಲತ್ತಿಗೋಸ್ಕರ. ಅವ್ರನ್ನ ಗುರುತಿಸೋದು ಹೆಂಗೆ? ನಾನು ರಕ್ತ ಸಂಬಂಧಗಳನ್ನ ಇಟ್ಕೊಂಡು ಟೋಟೈಸಮ್ ಅಂತ ಏನ್ ಹೇಳ್ತೀವಿ, ರಕ್ತ ಸಂಬಂಧದ ಮುಖಾಂತರ ನುಗ್ಗಿದೆ ನಾನು. ಅವಾಗ ಗೊತ್ತಾಯ್ತು ಮಾಗಡಿಯ ಸಂಬಂಧಿಕರು ಅಲ್ಲಿದ್ದಾರೆ ಅಂತ ಹೇಳಿ. ಅಲ್ಲಿ ಅವ್ರನ್ನ ಹೋಗಿ ಕೇಳಿದ್ರೆ ನೀವು ಯಾವ ವರ್ಗದವರು ಅಂತಂದ್ರೆ ನಾವು ಜೇನು ಕುರುಬ, ಕಾಡು ಕುರುಬ ಅಂತ ಶುರು ಮಾಡೋದು. ಅಲ್ಲೇ ನಿಮ್ಗೆ ಅಲ್ಲಿ ಜನ ಸಂಬಂಧಿಕರಿದ್ದಾರೆ, ಅಲ್ಲಿಂದ ಏನ್ ತಂದಿದ್ದೀರಿ, ನಿಮ್ಮ ಅತ್ತೆ ಮಗಳ ಅಲ್ಲಿದ್ದಾಳೆ, ನಿಮ್ಮ ಮಾವ ಅಲ್ಲಿದ್ದಾನೆ, ಹೆಂಗೆ ಇದು ಅಂತ ಅಂದ್ರೆ ಅವಾಗ ಅವರು ಬಾಯ್ ಬಿಡ್ತಾರೆ. ಇಲ್ಲ ಸುಮ್ಮನೆ ನಾವು ಬಂದೋ, ಇಲ್ಲಿ ಯಾವ ಜಾತಿ ಅಂತ ಕೇಳಿದ್ರು ಯಾವ್ದೋ ಒಂದ್ ಜಾತಿ ಬರ್ಕಳಿ ಅಂತ ಅಂದು ಜೇನ್ ಕುರುಬ ಅಂತ ಬರ್ಕೊಂಡು. ಸೊ ಈ ತರದ್ದು ಈ ಬಳ್ಳಾಡಿ ಅಂತ ಬರುತ್ತಲ್ಲಿ ಆನೆಗುಂಡಿ ಅಂತ ಹೇಳಿ ಒಂದು ಜಾಗ ಇದೆ. ಅಲ್ಲೆಲ್ಲ ಓಡಾಡಿದಾಗ ನನಗೆ ಈ ಸತ್ಯಗಳು ಬಯಲಾಯ್ತು. ಆಮೇಲೆ ನಾನು ಒಂಥರ ಬಿರುಗಾಳಿ ರೀತಿ ಒಳಗೆ ಸುತ್ತಿದೆ. ಕನಕಪುರ ತಾಲೂಕಲ್ಲಿ 56 ಸೆಟ್ಲ್ಮೆಂಟ್ಸ್ ಇದೆ. ರಾಮನಗರ ತಾಲೂಕಲ್ಲಿ 38 ಸೆಟ್ಲ್ಮೆಂಟ್ಸ್ ಇದೆ. ಆಮೇಲೆ ಚನ್ನಪಣ್ಣ ತಾಲೂಕಲ್ಲಿ 3-4 ಸೆಟ್ಲ್ಮೆಂಟ್ಸ್ ಬರ್ತದೆ. ಆಮೇಲೆ ಇದು ಏನು ಆರೋಹಳ್ಳಿ, ಆನೇಕಲ್, ಇಷ್ಟು ಭಾಗನ ನಾನು ನನ್ನ ಅಧ್ಯಯನದ ವ್ಯಾಪ್ತಿಗೆ ಸೇರಿಸ್ಕೊಂಡೆ. ಆಮೇಲೆ ಒಂದೊಂದೇ ಅವರ ವಿಚಾರಗಳಿಗೆ ಹೋಗ್ತಾ ಹೋದಾಗ ಬಹಳ ವಿಶೇಷತೆಗಳು ಕಾಣ್ಲಿಕ್ಕೆ ಶುರು ಮಾಡ್ತು. ಅದ್ಭುತವಾದ ಹಾಡುಗಾರರು, ಚಿಕ್ಕೋಲಗಮ್ಮ ಅಂತ ಹೇಳಿ ಇಲ್ಲೇ ಕೂತ್ಕೊಂಡಹಳ್ಳಿ ಅಂತಿದೆ, ಕೂತ್ಕೊಂಡಹಳ್ಳಿ ಎಂತದ್ದು ಬಾಣಂತಿ ಮಾರಮ್ಮ ಅಂತ ಹೇಳಿ. ಆ ಬಾಣಂತಿ ಮಾರಮ್ಮ ಹೆಸರೇ ಬಂತು. ಇದರ ಹಿಂದೆ ಬಿದ್ದಾಗ ಒಂದು ಇಡೀ ಬೆಟ್ಟ ಒಂದು ಜರ್ನಿ ಮಾಡ್ತೀನಿ ನಾನು. ಬಾಣಂತಿ ಮಾರಮ್ಮ ಎಲ್ಲೆಲ್ಲಿದ್ವಿ, ಏನಾಯ್ತು,
ಆಮೇಲೆ ಆ ಕೂತ್ಗೊಂಡಳ್ಳಿ ಅಂತ ಊರಿಗೆ ಹೆಸರೇ ಬಂತು. ಹ್ಮ್ ಬಾಣಂತಿ ಮಾರಮ್ಮ ಅಲ್ಲಿ ಕೂತ್ಕೊಂಡದಕ್ಕೆ ಕೂತ್ಗೊಂಡಳ್ಳಿ ನಾವು ಹೆಸರು ಬಂತು ಅನ್ನುವಂಥದ್ದು. ಹ್ಮ್ ಇದೆಲ್ಲ ರಿಸರ್ಚ್ ಮಾಡ್ತಾ ಹೋಗ್ತೀನಿ ನಾನು. ಹ್ಮ್ ಆಮೇಲೆ ನನಗೆ KITDP ಅಂತ ಹೇಳಿ ಒಂದು ಸಂಸ್ಥೆ, ಕನಕಪುರ ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ, ಹ್ಮ್ ಹುಣಸೂರು ಡೀಡ್ ನ ಅಂಗಸಂಸ್ಥೆ ಇದು. Okay. ಇಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟು ಅವ್ರು ಕೆಲಸ ಮಾಡ್ತಿರ್ತಾರೆ. ಹ್ಮ್ ಅವರ ಸಹಾಯ ತುಂಬಾ ನನಗೆ ಸಿಕ್ತು. ಕಬ್ಬಾಳೆ ಅಂತಿದ್ರು, ರವಿ ಅಂತಿದ್ರು, ಮರಿಯಪ್ಪ ಅಂತ ಅವರ ಅಂದ್ರೆ ಈರುಳ್ಳಿಗರ ಕೆಟಗರಿಯವರೇ ಒಬ್ರು. ಅವರೆಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಕನಕಪುರ ತಾಲೂಕನ್ನ ಹೆಚ್ಚು ನಾನು ಕಾನ್ಸಂಟ್ರೇಟ್ ಮಾಡಿದೆ. ಒಂದು ಕಾಲಕ್ಕೆ ಅಲ್ಲಿ ಈರುಳ್ಳಿಗ ಟ್ರೈಬ್ಸ್ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಂತ ಸಂದರ್ಭದೊಳಗೆ ಇಲ್ಲ ಇದ್ದಾರೆ ಅನ್ನೋದನ್ನು ನಾನು ಸಾಕ್ಷಿ ಸಾಬೀತು ಮಾಡಿದೆ. ಆಮೇಲೆ ಅಲ್ಲೇ ಒಂದು ಗಿರಿಜನ ಸಂಸ್ಕೃತಿ ಉತ್ಸವ ಅಂತ ಹೇಳಿ ಒಂದು ಆರ್ಗನೈಸ್ ಮಾಡಿದೆ. ಹ್ಮ್ ಆಶ್ಚರ್ಯ ಆಗ್ಬೋದು ನನಗೆ ನಿಜವಾಗ್ಲೂ. ಒಂದು 40 ತಂಡಗಳು, ಬೇರೆ ಬೇರೆ ಕಲಾ ತಂಡಗಳನ್ನ ಒಂದು ಕಡೆ ಕಲೆ ಹಾಕಿ, ಸೊ ಅಲ್ಲಿನ ಇಡೀ ಆಡಳಿತ, ತಾಲೂಕು ಆಡಳಿತ ಒಂಥರ ಬೆರಗಾಯ್ತು. ಸರಿ, ಆಮೇಲೆ ಅವ್ರಿಗೆ ಏನೇನು ಸವಲತ್ತು, ನಾನು ಕೇವಲ ಅಧ್ಯಯನಕ್ಕೋಸ್ಕರ ಹೋದ್ರೂ ಕೂಡ ನನಗೆ ಒಂದು ಆಲೋಚನೆ ಇತ್ತು, ನಾನು ಅವರಿಂದನೇ ಎಲ್ಲ ಪಡ್ಕೋತಿದ್ದೀನಿ, ನಾನೇನ್ ಮಾಡ್ಬೋದು ಅಂತ. ಸರ್ಕಾರದ ಜೊತೆ ಒಳಗೆ ಸಂಪರ್ಕ ಇಟ್ಕೊಂಡು, ಸರ್ಕಾರದ ಇಲಾಖೆಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರಿಗೆ ಏನೇನ್ ಸವಲತ್ತುಗಳು ಸಿಗ್ಬೋದು ಆ ಸವಲತ್ತುಗಳನ್ನ ಇವ್ರ ಮುಖಾಂತರ, ನಮ್ಮ KITDP ಇತ್ತಲ್ಲ ಅದ್ರ ಮುಖಾಂತರ ಅವರಿಗೆ ಒಂದಿಷ್ಟು ಪ್ರಮೋಟ್ ಮಾಡಕ್ ಶುರು ಮಾಡಿದೆ. ಆಮೇಲೆ ಅಲ್ಲಿರೋ ಕಲಾವಿದರನ್ನ ಬೇರೆ ಬೇರೆ ವೇದಿಕೆಗಳ ಕರ್ಕೊಂಡು ಬಂದೆ. ಚಿಕ್ಕಲಗಮ್ಮ ಅಂತ ಹೇಳಿ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂತೊಳಗೆ, ಕಣಿಗಾರ ಗೂನಯ್ಯ ಅಂತ ಹೇಳಿ ಕೂನೂರಿನಲ್ಲಿ ಅವನಿಗೆ ಪ್ರಶಸ್ತಿ ಬಂತು. ಆ ತರದ್ದು ನಾನು ಯಾವಾಗ ಈರುಳ್ಳಿಗರ ಲೋಕಕ್ಕೆ ಪ್ರವೇಶ ಮಾಡಿದೆ, ಆ ನಂತರ ಈರುಳ್ಳಿಗರು ಅನ್ನೋರಲ್ಲಿ ಕಲಾವಿದರಿದ್ದಾರೆ ಅಂತ ಹೇಳಿ ಇದುವರೆಗೆ 7 ಜನರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಸೊ ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪ್ರತಿ ವರ್ಷ ರಾಜ್ಯೋತ್ಸವ ಮಾಡುವಾಗ ಒಬ್ಬೊಬ್ಬರನ್ನ ಕೇಳುತ್ತೆ. ಅಂತದ್ದು ನಾನು 4 ಜನ ಕಲಾವಿದರನ್ನ ಪರಿಚಯ ಮಾಡಿಸಿದ್ದೀನಿ ನನಗೆ. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರನ್ನ. ಹಿಂಗಿದ್ದಾರೆ ಅಂತ ಹೇಳಿದಾಗ ಒಂದು ಸಲಹಾ ಸಮಿತಿ ಒಳಗೆ ನಾನಿದ್ದೆ ಇದ್ದಾಗ ಹೆಂಗಿದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಅಲ್ಲೊಂಚೂರು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಮತ್ತೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವ್ರಿಗೆ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಇದೆಲ್ಲ ಏನು ನಾನು ಆ ಕಾಲಘಟ್ಟದಲ್ಲಿ ಏನು ಓಡಾಡ್ತಾ ಇದ್ದೆ, ಆ ಸಂದರ್ಭಕ್ಕೆ ಏನಾಗುತ್ತೆ, ಎಲ್ಲೆಲ್ಲಿ ಏನೇನು ನಡೆಯುತ್ತೆ ನೋಡ್ಕೊಂಡು ಅವ್ರನ್ನ ಲೊಕೇಟ್ ಮಾಡೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಮತ್ತೆ ನಾನು ಇದನ್ನೇ ಒಂದಷ್ಟು ಕ್ಷೇತ್ರ ಕಾರ್ಯದೇ ಒಂದಷ್ಟು ಹೇಳ್ಬೋದು ನಾನು. ಅದಕ್ಕೆ ಹೊರತಾಗಿ ಅವರಲ್ಲಿರುವಂತ ವಿಶೇಷತೆಗಳೇನು ಅಂತ ಅಂದ್ರೆ, ಒಂದು ವೈದ್ಯ ಪದ್ಧತಿ ಇದೆ, ಅದ್ಭುತವಾದಂತ ವೈದ್ಯ ಪದ್ಧತಿ ಇದೆ, ಅಪಾರವಾದಂತ ಜನಪದ ಕಥೆಗಳ ರಾಶಿ ಇದೆ, ದೊಡ್ಡ ಏನು ಮಹಾಕಾವ್ಯಗಳ ಪರಂಪರೆ ಇದೆ, ಅವರಲ್ಲೇ ಇರುವಂತಹ ಜನವರ್ಗಕ್ಕೆ ಸೇರಿದಂತ ಅನೇಕ ಕಥೆಗಳಿದಾವೆ. ಈಗ ಉದಾಹರಣೆ, ಇಲ್ಲಿಗಿನಂತ ಬಾಮೈದ ನಮ್ದ ಅಂತ ಹೇಳಿ ಒಂದು ಗಾದೆ ಮಾತಿದೆ. ಯಾಕ ಮಾತು ಬಂತು? ಕೆಲವು ಬೈಗುಳಿಗಳು ಬರ್ತವೆ, ಬೈಗುಳಿಗಳ ಹಿನ್ನೆಲೆ ಒಳಗೆ ಆ ಜನಾಂಗನ ಎಕ್ಸ್ಪೋಸ್ ಮಾಡ್ತಾರೆ. ಅವು ಕೆಲವು ಬೈಗುಳಿಗಳು ನನಗೆ ಹೇಳಕ್ಕಾಗಲ್ಲ, ಅದು ಯಾಕೆ ಬಂತು ಅಂತ ಅನ್ನೋದಕ್ಕೆ ಅಪ್ಪ ಮಗಳ ಸಂಬಂಧದ ಬಗ್ಗೆನೆ ಬೈಗುಳಿಗಳಿದ್ದಾವೆ. ಅದು ಸೋರೆಗುಳ ಕಥೆಯ ಮುಖಾಂತರ ಅದು ಸಾಬೀತಾಯ್ತು. ಇನ್ನು ಇಲ್ಲಿಗಿನಂತ ಬಾಮೈದ ನಮ್ದ ಅಂತ ಅಂದ್ರೆ ಅದು ಏನಂತ ಅಂದ್ರೆ, ಬಾಮೈದ ಅಂದ್ರೆ ಹೆಂಡತಿಯ ತಮ್ಮ ಅಥವಾ ಅಣ್ಣ, ಮಾವ ಬಾಮೈಕರು ಅಂತ ಕರೀತಾರೆ, ಬಾವ ಬಾಮೈಕರು ಅಂತ ಹೇಳಿ. ಅವರ ನಂಬಿಕೆ ಏನಿದೆ ಅಂತ ಅಂದ್ರೆ, ಅಣ್ಣ ತಮ್ಮದಿರು ನಂಬೋ ಹಾಗಿಲ್ಲ, ನಾವು ಬಾಮೈಕಳನ್ನ ಬಾವ ಮೈದನ್ನ ನಂಬೋದು ಅಂತ ಅನ್ನುವಂತ ನಂಬಿಕೆ. ಕಾರಣ ಏನು ಅಂತ ಅಂದ್ರೆ, ಒಂದು ನವಿಲು ಮಟ್ಟೆ ಕಥೆ ನಡೆಯುತ್ತೆ. ಆ ಕಥೆ ಒಳಗೆ ಒಂದು 6-7 ಜನ ಅಣ್ಣ ತಮ್ಮದಿರು, 7 ಜನ ಅಣ್ಣ ತಮ್ಮದಿರು ಸೋಪಡಿ ಬೇಟೆಗೆ ಹೋಗ್ತಾರೆ. ಬೇಟೆಗೆ ಹೋದಾಗ ಬೇಟೆ ಏನು ಸಿಗಲ್ಲ, ಅಲ್ಲಿ ನವಿಲು ಮೊಟ್ಟೆ ಸಿಗುತ್ತೆ. ನವಿಲು ಮೊಟ್ಟೆ ಸಿಕ್ಕಿದಾಗ ಆ ನವಿಲು ಮೊಟ್ಟೆನ ಊರ್ ಪಾಲ್ ಹಾಕದ ಕಾಡ್ ಪಾಲ್ ಹಾಕದ ಕೇಳ್ತಾರೆ. ಈ ನವಿಲು ಮೊಟ್ಟೆ ಕಂಡ್ರೆ ಇನ್ನೇನ್ ಊರ್ ಪಾಲ್ ಹಾಕ್ತಿರಿ, ಕಾಡ್ ಪಾಲ್ ಹಾಕ್ಬಿಟ್ರೆ ಇಲ್ಲೇ ತಿನ್ಕೊಂಡು ಹೋಗುವ ಅಂತ ಹೇಳ್ತಾರೆ. ಇವನು ಕೊನೆಯವನ್ ಏನ್ ಮಾಡ್ತಾನೆ, ಮನೇಲಿ ಹೆಂಡತಿ ಮಕ್ಕಳು ಏನು ಕೊಡಲ್ವಲ್ಲ, ನಾನು ಅನ್ಯಾಯ ಮಾಡ್ದಂಗಾಗತ್ತೆ ಅಂತ ಹೇಳಿ ತನ್ನ ಬೆರಳಿನ ಉಗುರುಗಳಲ್ಲಿ ಒಂದಷ್ಟು ಸೇರಿಸ್ಕೊತಾನೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ತಟ್ಟೆ ತಗೊಂಬ, ಒಂಚೂರು ಗುಡಿಸಿ ರಂಗೋಲಿ ಹಾಕಂತೇಳಿ ತಟ್ಟೆಗೆ 2 ಕೈ ಒದರ್ತಾನೆ. ತಟ್ಟೆ ತುಂಬಾ ನವಿಲು ಮೊಟ್ಟೆ ಬಿಡತ್ತೆ. ಅದನ್ನ ತಿಂದು ಎಲ್ಲರೂ ಖುಷಿ ಪಡ್ತಾರೆ. ಮತ್ತೆ ಇವರೆಲ್ಲ ಹೊರಗಿತ್ತು ಮನೆಗೆ ಹೋಗುವಾಗ ಕೇಳ್ತಾರೆ, ನಿನ್ ಗಂಡೆ ಅಂತಂದ, ನಿನ್ ಗಂಡೆ ಅಂತಂದ, ನಿನ್ ಗಂಡೆ ಅಂತಂದ ಅಂತ. ಎಲ್ಲರೂ ಏನು ಇಲ್ಲ ಅಂತ ಹೇಳಿದ್ರೆ, ಇವಳು ನನ್ ಗಂಡ ನವಿಲು ಮೊಟ್ಟೆ ತಿಂತೀನಲ್ಲ ಅಂತ ಹೇಳಿ, ಸರಿ ನನ್ ಮಗನ್ ಬೇಡ ಅಂತ ಅಂದ್ರೂ ಊರ್ ಪಾಲ್ ತಗೊಂಡೋಗೋನಲ್ಲ ಇವನು ಅಂತ ಹೇಳಿ ಇವನ್ ಏನಾದ್ರು ಮಾಡ್ಬೇಕು, ಇವನ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ,
ಇನ್ನೊಂದ್ಸರಿ ಬರುವ ಜೈನ್ ಬೇಟೆಗೆ ಹೋಗುವ ಅಂತ ಕರ್ಕೊಂಡು ಹೋಗ್ತಾರೆ. ಜೈನ್ ಬೇಟೆಯಲ್ಲಿ ಎಕ್ಸ್ಪರ್ಟ್, ತುಂಬಾ ಎಕ್ಸ್ಪರ್ಟ್, ಅಂತ ಕಿಬ್ಬಿ ಒಳಗಿದ್ರು ಅದನ್ನ ಕೇಳ್ತಾರೆ ಅವ್ರು. ಸರಿ, ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ. ಬೆಟ್ಟದ ಕಿಬ್ಬಿ ಒಳಗೆ ಇವರು ಜೈನ್ ಬೇಟೆಗೆ ಹೋಗ್ಬೇಕಾಗುತ್ತೆ. ಆ ಬೆಟ್ಟದ ಕಿಬ್ಬಿ ಒಳಗೆ ಹೋಗ್ಬೇಕಾದ್ರೆ ಇವನ್ನ ಮಾತ್ರ ಇಳಿಸುವ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಅವನು ಇಳಿತಾನೆ, ಮಾಲ್ ಕಟ್ಕೊಂಡು ಇಳಿತಾನೆ. ಅದಕ್ಕೆ ಒಂದು ವಿಧಾನ ಇದೆ, ಮಾಲ್ ಕಟ್ಕೊಂಡು ಇಳಿತಾನೆ. ನಾನು ನೋಡಿದ್ದೀನಿ ಅದನ್ನೆಲ್ಲ. ಆ ಇಳಿದಾಗ ಏನಾಗುತ್ತೆ, ಇವರು ಜೇನು ಬರೋವರೆಗೂ ತಗೋತಾರೆ. ನಾನು ಆಯ್ಕೊಂಡ್ರು ಜೇನು ಮುಗಿದೈತಿ ಎಳ್ಕೊಂಡ್ರು ನನ್ನ ಅಂದಾಗ ಅವನಲ್ಲಿ ಸತ್ತೋದನ್ನ. ಆಮೇಲೆ ಅದು ಕತೆ ಮುಂದುವರಿಯುತ್ತೆ. ಇವಳು ಗಂಡ ಪ್ರಿಯಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ ಕೆಲವು ಐತಿಹ್ಯಗಳು ಬರ್ತವೆ. ಹದ್ದು ಬರುತ್ತೆ. ಹದ್ದು ಬಂದು ಏನ್ ಮಾಡುತ್ತೆ, ನಿನ್ನ ಕೊರಳಿನ ತಾಲಿಯನ್ನ ನನ್ನ ಕತ್ತಿಗೆ ಹಾಕು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ. ಅದೇ ಪ್ರಕಾರ ಇವಳು ಹದ್ದಿನ ಕುತ್ತಿಗೆಗೆ, ಈಗಲೂ ಹದ್ದಿನ ಕುತ್ತಿಗೆನಲ್ಲಿ ಒಂದು ಆಕಾರ ಇದೆ. ಅದು ಹೆಂಗ್ ಬಂತು ಅಂತಂದ್ರೆ ಈರುಳ್ಳಿಗರ ತಾಲಿ ಅದು ಅಂತ ಹೇಳಿ. ಸೊ ಈ ತರದ ಅನೇಕ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋದ್ರೆ ಎಲ್ಲ ಮೂಳೆಗಳು ಬಿದ್ದಿರ್ತವೆ, ಬರೀ ಮೂಳೆಗಳು ಬಿದ್ದಿರ್ತಾರೆ. ಅವನಾಗ್ಲೇ ಇರುವೆ ಪರವೆ ಏನೇನೋ ತಿಂದು ಹೋಗಿರ್ತಾರೆ. ಆ ಮೂಳೆಗಳನ್ನೆಲ್ಲ ನೋಡ್ತಾಳೆ, ನೋಡಿ ಶೋಕ ಮಾಡ್ತಿರ್ತಾರೆ. ಶಿವ ಪಾರ್ವತಿ ಹೋಗ್ತಿರ್ತಾರೆ, ಬರ್ತಾರೆ. ಇವಳು ಶೋಕ ನೋಡ್ಲಾರ್ದು ಏನಾಗ್ಬೇಕು, ಹಿಂಗ ಆಗ್ಬಿಟ್ಟಿದೆ, ಒಂದ್ ಕೆಲಸ ಮಾಡು, ಮೂಳೆಗಳನ್ನೆಲ್ಲ ಒಟ್ಟಿಗೆ ಜೋಡಿಸು, ನಾನ್ ಜೀವ ಕೊಡ್ತೀನಿ. ಸರಿ, ಅವಳೇನ್ ಮಾಡ್ತಾಳೆ, ಎಲ್ಲ ಜೋಡಿಸ್ತಾಳೆ. ಜೋಡಿಸಿದ್ರೆ ಈ ನೆತ್ತಿ ಒಳಗೊಂದು ಮೂಳೆ ಇರುತ್ತೆ. ಆ ನೆತ್ತಿ ಮೂಳೆ ಸಿಗಲ್ಲ. ಸೊ ಪರವಾಗಿಲ್ಲ, ಅದು ನೆಟ್ ಬಾಯಿ ಅಂತ ಆಗುತ್ತೆ, ನೀನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವನಿಗೆ ಜೀವ ಬರುತ್ತೆ. ಮತ್ತೆ ಎಲ್ಲ ಹೋಗಿ ಒಂದು ರಾಜ್ಯದಲ್ಲಿ ಜಾಗ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಇವರು. ಇವರೆಲ್ಲ ಮಾಮೂಲಿ ಕಥೆಗಳು ಬರ್ತಾವಲ್ಲ, ಭಿಕ್ಷೆ ಬೇಡೋ ಸ್ಥಿತಿ ಬಂದ್ಬಿಟ್ಟಿರ್ತಾರೆ. ಸೊ ಇವರು ಭಿಕ್ಷೆ ಬೇಡ್ಕೊಂಡು ಇವನು ಮನೆಯಾಗ ಬರ್ತಾರೆ. ಇವನು ಗೊತ್ತಾಗುತ್ತೆ, ಆದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹೆಂಗಿದ್ರೆ ಅವ್ನು ಸತ್ತಾಗವನಲ್ಲ ಅಂತೇಳಿ. ಸೊ ಗೊತ್ತಾದ್ಮೇಲೆ ಏನ್ ಮಾಡ್ತಾರೆ, ಅಣ್ಣದಿರಲ್ವಾ ಏನಾದ್ರು ಆಗಲಿ ಅಂದ್ಬಿಟ್ಟು ಅವ್ರನ್ನ ಗೌರವಿಸಿ ಕರ್ಕೊಂಡು ಬಂದು ತನ್ನ ಕಥೆಯನ್ನು ಹೇಳ್ತಾನೆ. ಆವಾಗ ಎಲ್ರು ಒಂದಾಗ್ತಾರೆ. ಇದು ನವಿಲು ಮೊಟ್ಟೆ ಕಥೆ ಅಂತ ಹೇಳಿ. ಸೊ ಇಲ್ಲಿಗೆ ನಂತಂದು ಬಾಮ ಇದೆ ನಮ್ದು ಅನ್ನೋದು ಯಾಕೆ ಅಂತಂದ್ರೆ, ಅಣ್ಣ ತಮ್ಮದಿರು ಗಟ್ಟಿನಿಂದ ತಳ್ಳೋಕು ಹೆಸರು. ಸೊ ಆದ್ರೆ ನನ್ನ ತಂಗಿ ವಿಧವೆ ಆಗ್ಬಿಡ್ತಾಳೆ, ನನ್ನ ಅಕ್ಕ ವಿಧವೆ ಆಗ್ಬಿಡ್ತಾಳೆ ಅನ್ನೋ ಕಾರಣಕ್ಕೆ ಬಾಮ ಇಟ್ಟು ನಮ್ಮನ್ನು ಕಾಪಾಡ್ತಾರೆ ಅನ್ನುವಂತ ನಂಬಿಕೆ. ಸೊ ಇದು ಇನ್ನು ಇವರ ಸಾಹಿತ್ಯ ಲೋಕದಲ್ಲಿ ಈ ತರದ ಅನೇಕ ಕಥೆಗಳು ಸಿಗ್ತವೆ. ಐತಿಹ್ಯಗಳು, ದಂತ ಕಥೆಗಳು, ದೇವ್ರನ್ನ ಹುಡುಕ್ತು ಅಂತಾನೆ ಅವರೊಂದು 40 ಕಥೆಗಳನ್ನ ಹೇಳ್ತಾರೆ. ಯಾವ್ಯಾವ ದೇವ್ರನ್ನ ಎಲ್ಲೆಲ್ಲಿ ಹುಡುಕ್ತಾರೆ. ಉದಾಹರಣೆ ಸೌಂದರ್ಯದ ನರಸಿಂಹಸ್ವಾಮಿ, ರೇವಣಸಿದ್ದೇಶ್ವರ ಬೆಟ್ಟದ ರೇವಣಸಿದ್ದೇಶ, ಜಲಸಿದ್ದೇಶ್ವರದ ಜಲಸಿದ್ದೇಶ್ವರ, ಗೋಣ್ ಮಾತ್ಮಳ್ಳಿ ಅಂತ ಬರುತ್ತೆ, ಸಿಡ್ಲಕಲ್ ಬೆಟ್ಟ ಅಂತ ಹೇಳಿ, ಇಲ್ಲಿ ಬೆಂಕನಗೊಡ್ಡ ತಾಲೂಕು. ಆ ಸಿಡ್ಲ ಮಲ್ಲೇಶ್ವರ ಅಂತ ಹೇಳಿ ಒಂದು ದೇವರ, ಅದ್ರದ್ದು ತುಂಬಾ ವಿಶೇಷ ಅನ್ನಿಸ್ತು ನನಗೆ. ಅದನ್ನ ಸ್ವಲ್ಪ ಬೇರೆ ರೀತಿ ಒಳಗೆ ನೋಡೋ ಪ್ರಯತ್ನ ಮಾಡಿ. ಈ ಗಂಡ ಹೆಂಡತಿ ಏನ್ ಮಾಡ್ತಾರೆ, ಬೇಟೆಗೆ ಹೋಗ್ತಾರೆ. ಬೇಟೆಗೆ ಹೋದಾಗ ಏನೋ ಸಿಕ್ಕಲ್ಲ. ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಗುಹೆಯ ಹತ್ರ ಮುಳ್ಳಂದಿಗಳು ಹೋಗ್ತಾರೆ. ಆ ಮುಳ್ಳಂದಿಗಳನ್ನ ಹಿಂಬಾಲಿಸ್ಕೊಂಡು ಏನ್ ಮಾಡ್ತಾನೆ, ಅವನು ಗುಹೆ ಒಳಗೆ ನುಗ್ಗುತ್ತಾನೆ. ಹೆಂಡತಿ ಹೊರಗಡೆ ಹೋಗ್ತಾಳೆ, ಗಂಡ ಒಳಗೆ ಹೋಗ್ತಾನೆ. ಇವರೆಲ್ಲ ಈ ಹಂದಿಗಳೆಲ್ಲ ಹೋದ್ ಕೂಡಲೇ ಗುಹೆಯ ಬಾಗಿಲು ಕ್ಲೋಸ್ ಆಗುತ್ತೆ. ಇವು ಒಳಗೋಗಿ ನೋಡ್ತಾನೆ, ಆ ಹಂದಿಗಳೆಲ್ಲ ಎತ್ತಿಗಳಾಗ್ತಾರೆ. ಅಲ್ಲಲ್ಲೇ ಪೀಠಗಳಿರ್ತಾರೆ, ಪೀಠಗಳ ಮೇಲೆ ಹೋಗಿ ಕೂತ್ಕೊತೀನಿ, ಇವ್ರು ಎತ್ತಿಗಳಾಗ್ತಾರೆ. ಇವ್ನು ಕೇಳ್ಕೊತಾನೆ, ನನ್ ಬಿಡ್ರಯ್ಯ, ನಾನು ಆಚೆ ಹೋಗ್ಬೇಕು, ನನ್ನ ಹೆಂಡತಿ ಒಬ್ಳೆ ಹೆದರ್ಕೋತಾರೆ, ನನ್ನ ಹೆಂಡ್ರ ಮೇಲೆ ಪ್ರೀತಿ ಜಾಸ್ತಿ, ನನಗೆ ಬಿಟ್ಬಿಡ್ರಯ್ಯ ಅಂತ ಇವನ್ ಏನೇನೋ ಬೇಡ್ಕೋತಾನೆ. ಏನ್ ಬೇಡಲು ಇವ್ರು ಏನು, ಇಲ್ಲಪ್ಪ ನಮ್ಗೆ ತಿರ್ಗಾ ಹಂದಿ ರೂಪ ಬರೋವರೆಗೂ ನಾವು ಹೋಗಂಗಿಲ್ಲ, ಬಾಗಿಲು ಓಪನ್ ಆಗಲ್ಲ ಅಂತೇಳಿ. ಆಯ್ತು ಅಂತ ಅಂದ್ಬಿಟ್ಟು ಇವನು ಏನ್ ಮಾಡ್ತಾನೆ, ಅಲ್ಲಿ ಊಟ ಮಾಡಿ ಬಿಸಾಕಿರ್ತಲ್ಲ ಮುತ್ತಿಗದ ಎಲೆಗಳು, ಆ ಮುತ್ತಿಗದ ಎಲೆಗಳನ್ನ ಹಿಡ್ಕೊಂಡು ಬಡ್ಕೊಂಡು ಏನ್ ಮಾಡ್ತಾನೆ, ಇಡೀ ದೇವಾನು ದೇವತೆಗಳನ್ನೆಲ್ಲ ಸೆರೆ ಹಾಕ್ತಾನೆ. ಒಂದ್ ಕಡೆ ತಂದು ನಿಲ್ಲಿಸ್ತಾನೆ. ಅವರಲ್ಲಿ ಇವನ್ನ ಕರಿತಾನೆ, ಮೊದ್ಲು ಇಂದ್ರನ, ಪಾರ ಬಂಡೆ ಹೊಡೆದಾಕ ನನ್ನ ಹೆಂಡತಿ ಹೊರಗಡೆ, ಇಲ್ಲಪ್ಪ ನನ್ ಕೈಲಾಗಲ್ಲ, ನನ್ ಮಗ ಅರ್ಜುನನ್ಗೆ ಹೇಳ್ತೀನಿ ಅಂತೇಳಿ ಅರ್ಜುನ್ಗೆ ಹೇಳ್ತಾನೆ. ಅರ್ಜುನ್ ಹೊಡ್ತಾನೆ, ನೋಡಪ್ಪ ಅಂತ ಹೇಳಿ, ಇಲ್ಲ ಅವನ ಕೈಲಾಗಲ್ಲ, ಶಿವನ್ ಕೈಲಾಗಲ್ಲ, ಯಾರ ಕೈಲಾಗಲ್ಲ. ಕೊನೆಗೆ ಮಿಂಚು ಹೊಡಿಬಳ್ಳು ಅಂತ ತೀರ್ಮಾನ ಬರ್ತಾರೆ. ಮಿಂಚನ್ನು ಕರೀತಾರೆ. ಮಿಂಚು ಅಹಂಕಾರ ನಿಂತಾಳೆ, ನಾನು ಬಂದ್ರೆ ಇಲ್ಲಿರೋ ಎಲ್ಲ ನಾಶ ಆಗ್ಬಿಡ್ತಾರೆ, ಹೆಂಗೆ ಒಂದ್ ಕೆಲ್ಸ ಮಾಡೋ, ನಾನೇನೂ ಆಗಲ್ಲ, ನಾನು ಮನೋವೇಗದಲ್ಲಿ 100 ನಗ ಕಟ್ಕೊಂಡು ಮೇಲೆ ಕೊಟ್ಟಿರ್ತೇನೆ, ಬಂಡೆ ಹೊಡೆದಾಕು, ನಾನು ಹೆಂಡ್ತೀನಿ, ನಾನು ಮೊದಲು ನೋಡ್ಬೇಕು ಅಂತ. ಸರಿ, ತಕ್ಷಣ ಏನ್ ಮಾಡ್ತಾರೆ, ಮಿಂಚು ಬಂದು ಹೊಡಿಯುತ್ತೆ. ಹೊಡೆದ್ಮೇಲೆ ಭಾಗ ಆಗುತ್ತೆ. ಇಲ್ಲಿ ಇದ್ದ ಋಷಿಮುನಿಗಳೆಲ್ಲ ನಾಶ ಆಗ್ತಾರೆ. ಇವನು ಆಚೆ ಹೋಗ್ತಾನೆ.
ಆಚೆ ಹೋಗಕ್ ಮುಂಚೆ ಅಲ್ಲಿ ಸಿದ್ಲ ಮಲ್ಲೇಶ್ವರ ಅಂತ ಹೇಳಿ ಪ್ರತ್ಯಕ್ಷ ಆಗಿ ಹ್ಮ್. ನೀನು ಅದೇನ ಹಿಡ್ಕೊಂಡು ಬೆಳೀತಿದ್ದಲ್ಲ ಮುಂದಿಂದ ಎಲ್ಲ ನೀನ್ ಹೇಳ್ತೀಯ, ನಿನಗೆ ಆ ಶಕ್ತಿ ಇದೆ, ಭವಿಷ್ಯ ಹೇಳೋ ಶಕ್ತಿ ಇದೆ ನಿನಗೆ, ತಗೋ ಅಂತೇಳಿ ಕಣೆ ಇದು ತಮಟೆನ ಪ್ರದಾನ ಮಾಡ್ತಾರೆ. ತಮಟೆ ನಮ್ಗೆ ಹೆಂಗ್ ಗೊತ್ತು ಅಂತ ಹೇಳಿ ಅವನೊಂದು ಕಥೆ ಹೇಳಿದ. ಓ. ಇಲ್ಲಿ ನಾವು ನಿಜವಾಗ್ಲೂ ಪರಿಶೀಲನೆಗೆ ಒಳಪಡಿಸ್ಬೇಕಾಗಿರೋ ವಿಚಾರ ಏನು ಅಂತ ಅಂದ್ರೆ, ದೇವಾನು ದೇವತೆಗಳು ಇತ್ಯಾದಿಗಳು ಇದ್ರೋ ಇಲ್ಲೋ ಗೊತ್ತಿಲ್ಲ, ನಮಗೆ ಮಿಂಚಂತೂ ಇದೆ. ಪ್ರಕೃತಿ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ, ಹಾ. ಪ್ರಕೃತಿ ಪ್ರಿಯರು ಅಂತ ಅನ್ನೋದಕ್ಕೆ. ಆಮೇಲೆ ಕಾಡು ಪೂಜಾರಿಗಳು ಅಂತ ಕರೀತಾರೆ ಅವ್ರನ್ನ, ಕಾಡನ್ನೇ ಪೂಜೆ ಮಾಡುವಂಥದ್ದು, ಕಾಡು ಕಲ್ಲು, ಕಾಡಿನ ಮರಗಳು, ಕಾಡಿನ ಪ್ರಾಣಿಗಳು. ಸೊ ಏನು ಕುಲ ಪದ್ಧತಿಗಳಿದ್ದಾವೆ ಅದೇ ರೀತಿ ಒಳಗೆ ಇವರ ಆರಾಧನಾ ಕ್ರಮಗಳು ಕೂಡ ಇರ್ತವೆ. ಆಮೇಲೆ ದೇವತೆಗಳು ಎಲ್ಲಿ ಅಂದ್ರಲ್ಲಿ, ಆಮೇಲೆ ಆ ಊರಿನ ಹಿರಿಯ ಕಣಿಗಾರ, ಆಮೇಲೆ ಅವರ ಪೂಜೆ ಮಾಡೋದೆಲ್ಲ ಸತ್ತ ಹಿರಿಯರನ್ನ ಈರಪ್ಪ ಅಂತ ಮಾಡ್ತಾರೆ. ಯುಗಾದಿ ಆದ ಮಾರನೇ ದಿವಸಕ್ಕೆ ನಾವೆಲ್ಲ ವರ್ಷದಳಕ್ ಮಾಡ್ತೀವಲ್ಲ, ವರ್ಷದಳಕ್ ಮಾಡೋ ರೀತಿ ಒಳಗೆ ಅವ್ರು ಈರಪ್ಪ ಅಂತ ಮಾಡ್ತಾರೆ. ಈರಪ್ಪ ಅಂತ ಸತ್ತ ಹಿರಿಯರ ಹಬ್ಬ ಅಂತ. ಸೊ ಅವರೆಲ್ಲ ವೀರರು ಅಂತ, ಅವರು ಬದುಕಿದ್ರು ನಮ್ ಜೊತೆಗೆ, ಈಗ ಅವ್ರು ದೇವರಾಗಿದ್ದಾರೆ ಅನ್ನುವಂತ ಪರಿಕಲ್ಪನೆ. ಅದಕ್ಕೆ ಬೆಪ್ಪಾಲೆ ಮರ ವಿಶೇಷ ಅಂತ ತಗೋತಾರೆ. ಆ ಬೆಪ್ಪಾಲೆ ಮರದ ಕೆಳಗಡೆ ಚಪ್ರ ಹಾಕ್ತಾರೆ. ಒಂದು ಕಡೆ ಪಕ್ಕದಲ್ಲಿ ದೇವತೆ, ಹೆಣ್ಣು ದೇವತೆ ಇರುತ್ತೆ. ಉಳಿದೆಲ್ಲ ಸಣ್ಣ 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 ಕಲ್ಲುಗಳನ್ನ ಜೋಡಿಸ್ಬಿಟ್ಟು ಇವ್ರು ನಮ್ಮ ಹಿರಿಯರು ಅಂತ ಹೇಳಿ ತೀರ್ಮಾನ ಮಾಡ್ಕೋತಾರೆ. ಹಿರಿಯರಿಗೆ ಏನೋ ಮಾಂಸದ ಆಹಾರವನ್ನ ಮಾಡ್ಕೊಡ್ತಾರೆ. ಅಲ್ಲಿ ಹೆಣ್ಣು ದೇವತೆಗೆ ಸಸ್ಯಾಹಾರವನ್ನ ಎಡೆ ಇಡ್ತಾರೆ. ಈ ತರದ ಪದ್ಧತಿಗಳನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ಸಾವನ್ನ ಅವರು ವಿಶೇಷವಾಗಿ ಆಚರಿಸ್ತಾರೆ. ನಮಗೆ ಈ ಪಾರ್ಸಿಗಳ ಸಾವು ಬಗ್ಗೆ ನೀವು ಗೊತ್ತಿರ್ಬೋದು, ಸೈಲೆನ್ಸ್ ಟವರ್, ಅದರ ಮೇಲೆ ಶವ ನೀಡೋದು, ಇದೆಲ್ಲ ಇರ್ತಲ್ಲ. ಅದರ ಇನ್ನೊಂದು ರೂಪ ಇಲ್ಲಿ ನಾವು ಕಾಣಲಿಕ್ಕೆ ಉಳೋದೇ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಬಂಡೆಗಳ ಮೇಲೆ ಗುಹೆಗಳಿರ್ತವೆ, ಸಣ್ಣ ಸಣ್ಣ ಗುಹೆಗಳು, ಆ ಗುಹೆಗಳ ಒಳಗಾಕ್ಬಿಟ್ಟು ಕಲ್ಲು ಮುಚ್ಚಿಬಿಡ್ತಾರೆ, ಮುಚ್ಚಿಬಿಡ್ತಾರೆ. ಅಂತದ್ದು ಒಂದ್ 3-4 ಒಂದ್ ಕಡೆ ಉಳ್ಕೊಂಡಿರ್ತಾರೆ. ಅದು ಊರಿಂದ ಸುಮಾರು 1-2 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಅಲ್ಲಿಗೆ ತಗೊಂಡೋಗಿ ಹಾಕೋದು. ಸೊ ಇದು ಅವರಲ್ಲಿ ಶವ ಸಂಸ್ಕಾರ ಪದ್ಧತಿ. ಇದು ಆ ಹೋಗುವಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದು ಹಿಂದು ಮುಂದ್ಲು ಕಲ್ಲು ಅಂತೇಳಿ ಒಂದ್ ಕಡೆ ಹಾಕ್ತಾರೆ. ನಮ್ಮಲ್ಲಿ ನಿಲ್ಸ್ಬಿಟ್ಟು ಆಮೇಲೆ ಹೊತ್ಕೊಂಡು ಹೋಗ್ತಾರಲ್ಲ, ಹಾಗೇನೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇನ್ನೊಂದ್ 2 ಫರ್ಲಾಂಗ್ ದೂರದಲ್ಲಿ ಇದೆ ಅಂತ ಅನ್ನೋವಾಗ ಅಲ್ಲಿ ಇಳಿಸ್ತಾರೆ ಶವನ. ಇಳಿಸ್ಬಿಟ್ಟು ಇಡಿಗಲ್ಲು, ಎಲ್ಲರೂ ಇಷ್ಟು ತಪ್ಪ ಕಲ್ಲುಗಳನ್ನ ತಂದು ಒಂದು ಗುಡ್ಡೆ ಮಾಡ್ತಾರೆ. ಅದನ್ನ ತಲೆಕಲ್ ಗುಡ್ಡೆ ಅಂತ ಹೇಳಿ ಅವ್ರು ಕರೀತಾರೆ. ತಲೆಕಲ್ ಗುಡ್ಡೆ ಅದ್ರೊಳಗೆ ಯಾರ್ಯಾರು ಹಾಕಿರ್ತಾರೆ. ಶವ ಅಲ್ಲಿಗೆ ಮುಗೀತು, ಶವ ಕಳತು, ಏನೋ ತಿಂದು ಏನೋ ಹೋಗುತ್ತದು. ಇನ್ನು ಪೂಜೆ ಮಾಡೋದಿಲ್ಲ, ಇಲ್ಲಿ ಆಗ್ತಾರಲ್ಲ ತಲೆಕಲ್ ಗುಡ್ಡೆ, ಇದಕ್ಕೆ ಪೂಜೆ ಆಗುತ್ತೆ. ಕರ್ಮಗಳನ್ನೆಲ್ಲ ಇದಕ್ಕೆ ಮಾಡ್ತಾರೆ, ಕ್ರಿಯೆಗಳನ್ನೆಲ್ಲ ಇದಕ್ಕೆ ಮಾಡ್ತಾರೆ. ಸೊ ಈ ತರದ ಶವ ಸಂಸ್ಕಾರ ಪದ್ಧತಿ ಅವರಲ್ಲಿ ಪ್ರಚಲಿತ ಇದೆ. ಆಮೇಲೆ ಇದೇನು ಗದ್ದಿಗೆ ಪೂಜೆ ಅಂತ ಮಾಡ್ತಾರೆ. ಗದ್ದಿಗೆ ಪೂಜೆ ಮಾಡುವಾಗ ಕೈ ಕಂಬಳಿಯನ್ನ ಹಾಸಿ ವೀಳ್ಯ ತಿದ್ದಿ, 101 ವೀಳ್ಯ ತಿದ್ದಿ, ಆ ಊರಿನ ಹಿರಿಯರು, ಮಾರಮ್ಮ, ದೇವತೆಗಳು ಏನೇನಿರುತ್ತೆ ಅವರೆಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಊರ ನ್ಯಾಯಸ್ಥರು. ಆಮೇಲೆ ಅವ್ರ ನ್ಯಾಯ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಬಹುಶಃ ಎಲ್ಲರಲ್ಲೂ ಇದ್ರೂ ಕೂಡ ಇವರಲ್ಲಿರುವಂತ ನ್ಯಾಯ ವ್ಯವಸ್ಥೆ ಇದೆಯಲ್ಲ, ಅದ್ಭುತವಾಗಿದೆ. ಒಂದು ಊರಲ್ಲಿ ಪ್ರಯತ್ನ ಮಾಡ್ತಾರೆ ಅದನ್ನ ಸರಿ ಮಾಡೋಕೆ. ಇಲ್ಲ ಅಂತ ಅಂದ್ರೆ ತಮ್ಮ ಸುತ್ತಮುತ್ತಲ ಊರುಗಳನ್ನ ಸೇರಿಸ್ಕೊಂಡು 7 ಯಜಮಾನರು ಅಂತ ಹೇಳಿ ಪಂಚಾಯತಿ ಮಾಡ್ತಾರೆ. ಅಲ್ಲೂ ಆಗಿಲ್ಲ ಅಂದ್ರೆ ಗಡಿಗೆ ಹೋಗ್ತಾರೆ. ಗಡಿ ಅಂದ್ರೆ ಸುತ್ತಮುತ್ತ ಇರುವಂತ ಒಂದು 40 ಹಳ್ಳಿಗಳು ಸೇರ್ತವೆ. ಅಲ್ಲೂ ಆಗಿಲ್ಲ ಅಂತಂದ್ರೆ ಕಟ್ಟೆ ಮನೆ ಅಂತ ಹೇಳಿ ಅವರ ಸುಪ್ರೀಂ ಕೋರ್ಟ್. ಅದು ನಾನ್ ಅನ್ಕೋತೀನಿ ಇವತ್ತು ಕೋರ್ಟಿನ ವ್ಯವಸ್ಥೆ ಏನಿದೆಯಲ್ಲ, ಈ ಬೇಸಿಸ್ ಮೇಲೆ ಬಂದಿರೋದು ಅಂತ ನಾನು. ಹೈಯರ್ ಕೋರ್ಟ್ ವರೆಗೆ ಅದು ಕಟ್ಟೆ ಮನೆ ಸುಪ್ರೀಂ ಕೋರ್ಟ್ ಅವರದು. ಆದ್ರೆ ಈ ಕಟ್ಟೆ ಮನೆ ಅಂತ ಹೇಳಿದ್ರೆ, ಕಟ್ಟೆ ಮನೆ ಇಡೀ ಸಮುದಾಯ ಎಲ್ಲ ಸೇರ್ಕೊಂಡು ಮಾಡಿರೋದು ಒಂದೇ ಕಟ್ಟೆ ಮನೆ, ಅದು ಬೇರೆ ಬೇರೆ ಕಟ್ಟೆ ಇಲ್ಲ. ಅದು ಒಂದೊಂದು ವಿಭಾಗಕ್ಕೆ ಒಂದೊಂದು ಕಟ್ಟೆ ಮನೆ ಇರ್ತಾರೆ. ಇಂಥವು 4 ಕಟ್ಟೆ ಮನೆಗಳನ್ನ ನಾನು ಗುರುತಿಸಿದ್ದೇನೆ. ಆ 4 ಕಟ್ಟೆ ಮನೆಗಳಲ್ಲಿ ಅಲ್ಲಿ ಕೂತ್ಕೊಂಡು ನ್ಯಾಯ ಹೇಳೋರು ಯಾರು? ನ್ಯಾಯ ಹೇಳೋರು ಅಲ್ಲಿ ಕೋಲ್ಕಾರ, ಊರ್ಗೌಡ, ಯಜಮಾನ, ಒಟ್ಟು ಪಂಚರಿರ್ತಾರೆ. 5 ಜನ ಇರ್ತಾರೆ. ಊರಲ್ಲೂ 5 ಜನ ಇರ್ತಾರೆ, ಅಲ್ಲೂ 5 ಜನ, 5 ಜನ. ಅವರ ಪ್ರತಿ ಪ್ಲಾಟ್ಫಾರ್ಮ್ 5 ಜನ ಇರ್ತಾರೆ. ಕೋಲ್ಕಾರ ಅನ್ನೋನು ಸುದ್ದಿ ಕೊಡೋನು ಎಲ್ಲ ಕಡೆಗೆ, ಮಾಹಿತಿ, ಇಂಥ ದಿನ ಬರ್ಬೇಕು, ವಿಚಾರಣೆ ಇದೆ, ಇಂಥ ದಿವಸ ಕೇಸ್ ಇದೆ ಅಂತ ಹೇಳ್ಕೊಂಡು ಹೋಗೋದು ಕೋಲ್ಕಾರ. ಸೊ ಈ ತರದ ಒಂದು ನ್ಯಾಯ ವ್ಯವಸ್ಥೆ, ಅದು ತುಂಬಾ ವಿಶಿಷ್ಟವಾದಂತ ನ್ಯಾಯ ಪದ್ಧತಿ. ಹೌದು. ಆಮೇಲೆ ಅಲ್ಲಿ ಸಾರ್ವತ್ರಿಕ ಮೌಲ್ಯಗಳು ಹೆಂಗಿದ್ದೇವೆ ಅಂತಂದ್ರೆ, ನಿಜಕ್ಕೂ ನಮ್ಗೆ ಆಶ್ಚರ್ಯ ಆಗೋದೇನೆಂದ್ರೆ, ನಾನು ಫೀಲ್ಡ್ ವರ್ಕ್ ಹೋದಾಗ ಆದ ನನ್ನ ಎಕ್ಸ್ಪೀರಿಯನ್ಸ್,
ಒಂದ್ ಮಗು ಬಿದ್ದೋಗುತ್ತೆ. ಹ್ಮ್ ಬಿದ್ದೋದ್ರೆ ಆ ಮನೆ ಯಜಮಾನ ಅಲ್ಲಿ ಕೂತಿರ್ತಾನೆ, ಯಾರೋ ಯಜಮಾನ ಕೂತಿರ್ತಾನೆ. ಯಾರ್ದಪ್ಪ ಮಗು ಬಿದ್ದೋಯ್ತು ನೋಡು ಅಂತಂದ್ರೆ ಓಡು ಒಂದು ಅಯ್ಯೋ ಕಂದ ಅಂತ ಹೇಳ್ತಾರೆ. ಯಾರ್ದಪ್ಪ ಮಗು ಅಂದ್ರೆ ನಮ್ದು ಸ್ವಾಮಿ ಅಂತಾನೆ, ನಮ್ಮದು. ಸೊ ವಾಸ್ತವವಾಗಿ ಅದು ಅವನ ಮನೆದಲ್ಲ, ಗೊತ್ತಾಯ್ತು. ಆದ್ರೆ ಇದು ನಮ್ಮದು ಅಂತ ಹೇಳ್ತಾನಲ್ಲ, ಆ ನಮ್ಮದು ಅನ್ನೋ ಶಬ್ದನೇ ನಮಗೆ ಒಂದ್ ರೀತಿ ರೋಮಾಂಚನ ಉಂಟು ಮಾಡುತ್ತೆ. ಆ ಸಾರ್ವತ್ರಿಕವಾದ ಕಲ್ಪನೆ ಬರುತ್ತಲ್ಲ, ಗ್ರೇಟ್ ಅನಿಸ್ತು ನಿಜವಾಗ್ಲೂ ನನಗೆ. ಹೊಸ ಲೋಕಕ್ಕೆ ಸ್ವಾಗತ, ಬನ್ನಿ ಸೇರಿ ನಮ್ಮ ಜೊತೆ, ಕೇಳಿ ಕಥೆಗಳ ಸಂತೆ, ಮರೆತು ಬಿಡಿ ಎಲ್ಲ ಚಿಂತೆ. ಸ್ನೇಹದ ಮಾತು, ಪ್ರೀತಿಯ ಹಾಡು, ಮನಸ್ಸು ಹಗುರ, ನಗು ತುಂಬಿ ಮೂಡು. ಇದೆ ನಿಮ್ಮ ನೆಚ್ಚಿನ ಬ್ಯಾಲು ಸ್ಮೈಲ್ಸ್.